ಸ್ನೇಹಿತರೆ, ನಮ್ಮ ಈ ಭ್ರಷ್ಟ ವ್ಯವಸ್ಥೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಹೇಳ್ತೀನಿ ಬನ್ನಿ. ಈ ಬಟ್ಟೆಗೆ ಬಣ್ಣ ಹಾಕೋ ಫ್ಯಾಕ್ಟರಿ ಇದೆಯಲ್ಲ, ಅದು ಅತ್ಯಂತ ಅಪಾಯಕಾರಿ ತ್ಯಾಜ್ಯನ ಪರಿಸರಕ್ಕೆ ಬಿಡುತ್ತೆ. ಆ ಮೂಲಕ ನೀರು ಮತ್ತು ಅಂತರ್ಜಲಕ್ಕೆ ಸೀಸ ಪಾದರಸ ಆಸಿಡ್ ಅನ್ನ ಸೇರಿಸಿ ಕುಡಿಯೋ ನೀರನ್ನ ವಿಷಯುಕ್ತಗೊಳಿಸುತ್ತೆ. ಹಾಗಾಗಿಯೇ ತಮಿಳುನಾಡು ಸರ್ಕಾರ ಈ ಬಟ್ಟೆಗೆ ಬಣ್ಣ ಹಾಕೋ ಸಾವಿರಾರು ಫ್ಯಾಕ್ಟರಿ ಮೇಲೆ ಬ್ಯಾನ್ ಮಾಡಿ ಅವನ್ನ ಮುಚ್ಚಿಸಿಬಿಟ್ಟಿತ್ತು. ಹಾಗಾಗಿ ಆ ಅಕ್ರಮ ಫ್ಯಾಕ್ಟರಿಗಳೆಲ್ಲ ಈಗ ಬೆಂಗಳೂರು, ರಾಮನಗರ, ಬಿಡದಿ ಸುತ್ತಮುತ್ತ ಟೆಂಟ್ ಹಾಕಿ ನಮ್ಮ ತಿನ್ನೋ ಅನ್ನ ಹಾಗೂ ಕುಡಿಯೋ ನೀರಿಗೆ ವಿಷ ಸೇರಿಸ್ತಿದೆ. ಅದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ಎಸ್, ಕಳೆದ 2-3 ವರ್ಷಗಳಿಂದ ತಮಿಳುನಾಡು ಸರ್ಕಾರ ಅಕ್ರಮ ಬಣ್ಣದ ಫ್ಯಾಕ್ಟರಿಗಳ ಮೇಲೆ ದಾಳಿ ನಡೆಸಿ ಅವುಗಳಿಗೆ ಬೀಗ ಜಡಿದಿದೆ. ಹಾಗಾಗಿ ಅಲ್ಲಿ ಅಕ್ರಮ ಫ್ಯಾಕ್ಟರಿಗಳು ನೆಲೆ ಕಳೆದುಕೊಂಡು ಅತಂತ್ರವಾಗಿದ್ದವು. ಜೀವಜಲಕ್ಕೆ ವಿಷ. ನಮ್ಮ ಭ್ರಷ್ಟ ಅಧಿಕಾರಿಗಳು ಈ ಅಕ್ರಮ ಫ್ಯಾಕ್ಟರಿಗಳಿಗೆ ಅನುಮತಿ ನೀಡಿ ಪೋಷಿಸುತ್ತಿದ್ದಾರೆ. ಇದರಿಂದ ಕೊಬ್ಬಿರೋ ಫ್ಯಾಕ್ಟರಿ ಮಾಲೀಕರು ಯಾವುದೇ ಶುದ್ಧೀಕರಣ ಘಟಕ ಸ್ಥಾಪಿಸದೆ ಅತ್ಯಂತ ಅಪಾಯಕಾರಿ ರಾಸಾಯನಿಕವನ್ನ ವೃಷಭಾವತಿ ನದಿಗೆ ನೇರವಾಗಿ ಬಿಡ್ತಿದ್ದಾರೆ. ಇದರಿಂದ ನದಿಯಷ್ಟೇ ಅಲ್ಲ, ಅಂತರ್ಜಲವು ಸಂಪೂರ್ಣವಾಗಿ ವಿಷಮಯವಾಗುತ್ತಿದೆ. ಬೆಂಗಳೂರಿಗರ ಪಾಲಿಗೆ ವೃಷಭಾವತಿ ಒಂದು ಕೊಳಚೆ ನಾಲೆ. ಆದರೆ ಅದು ಮುಂದೆ ಹರಿದು ಹೋದಂತೆ ಬಿಡದಿ, ರಾಮನಗರ, ಕನಕಪುರ ರೈತರ ಜೀವನಾಡಿಯಾಗಿದೆ. ಇದೇ ನೀರನ್ನು ರೈತರು ಕೃಷಿಗೂ ಬಳಸುತ್ತಿದ್ದಾರೆ. ಭಾವತಿಯಾಗಿದೆ ಅಂದರೆ ಏನಪ್ಪ ಅಂದರೆ, ಈಗ ಇದು ರೈತರು ವಿಧಿ ಇಲ್ಲದ್ರೆ ಬೆಳೆ ಬೆಳಿಬೇಕಷ್ಟೇ. ಅವರು ಸಾವು ನೋವು ಬಗ್ಗೆ ಯೋಚನೆ ಮಾಡಲ್ಲ. ಇವತ್ತು ಜೀವನ ಏನು ಮಾಡೋಕೆ ಬಿಟ್ಟರೆ ವಿಧಿ ಇಲ್ಲ. ಈ ಮಳೆ ಹೋಗಿ ಕಾಡು ಸೇರ್ಕೊಂತು, ಮಳೆ ಇಲ್ಲ ಬೇಸಾಯ ಮಾಡೋಕ್ಕೆ. ಅದರಿಂದ ಏನು ಮಾಡ್ತಾರೆ ರೈತರು ಸಣ್ಣ ಪುಟ್ಟ ನೋಡಿ. ಈ ಥರ ದನ ಕರಿಗೆ ಏನಾಗಿದೆ ಅಂದರೆ, ಈಗ ನೀರುಗಳಿಲ್ಲ. ಈಗ ದನ ಕರು ಅದೇ ನೀರು ಕುಡಿಬೇಕು, ಈಗ ಅದೇ ಕುಡಿಬೇಕು. ಈಗ ನೋಡಿ ಊರೊಳಗಡೆ ಈ ಪಂಚಾಯತಿಯಿಂದ ಬೋರ್ವೆಲ್ ಹಾಕಿದ್ದಾರೆ, ಅದು ಫುಲ್ಲು ಮಿಕ್ಸು. ಈಗ ಆ ನೀರು ಕುಡಿದ್ರೆ ಫುಲ್ಲು ಮಿಕ್ಸು. ಜನಗಳಿಗೆ ಕಾಲರ ಅದು ಇದು ಅಟ್ಯಾಚ್ ಆಯ್ತಾನೇ ಇದೆ. ಹಂಪಲು ಬೆಂಗಳೂರು ಮಾರುಕಟ್ಟೆ ಸೇರುತ್ತಿದೆ. ಈ ಸೊಪ್ಪು ತರಕಾರಿಗಳನ್ನು ತಿಂದ ನಮ್ಮ ಆರೋಗ್ಯ ಹದಗೆಡುತ್ತಿದೆ. ಅದರಲ್ಲೂ ಮಕ್ಕಳ ಮೇಲೆ ಭಾರಿ ದುಷ್ಪರಿಣಾಮ ಬೀರುತ್ತೆ. ಆಸಿಡ್ ಬೆಂಕಿ ಇದ್ದಂಗೆ ಅದು ನೀರು, ಆಸಿಡ್ ನೀರು ಅದು ಇದು ಬರ್ತದಲ್ಲ, ಅದಕ್ಕೆ ಎಲ್ಲ ಈ ಬೆಳೆಗಳೆಲ್ಲನೂ ಒಂಥರ ಈ ತೆಂಗಿನ ಮರಕ್ಕೆ ರೋಗನೇ ಬರ್ತಾರಿಲ್ಲ, ಕಬ್ಬಿಗೆ ರೋಗ ಬರ್ತಾರ, ಜೋಳಕ್ಕೆ ರೋಗ ಬರ್ತಾರಿಲ್ಲ. ಪೂರ್ತಿ ನಾವು ಬೆಳೆ ಹಾಕಿ ಅವು ಫಲ ಬರೋ ಅಷ್ಟರಲ್ಲೇನೆ ಒಂಥರ ಕೆಂಪಿಗೆ ಈ ಥರ ಭಾರಿ ತೊಂದರೆ ಬರ್ತಾಯಿದೆ. ಈ ನೀರಿನಲ್ಲಿ ಬೆಳೆದ ಹಿಪ್ಪು ನೇರಳೆ ಸೊಪ್ಪು ತಿಂದ ರೇಷ್ಮೆ ಹುಳಗಳು ಸತ್ತು ಹೋಗುತ್ತಿವೆ. ಹಾಗಾಗಿ ಈ ಭಾಗದ ರೈತರು ರೇಷ್ಮೆ ಬೆಳೆಯೋದನ್ನೇ ನಿಲ್ಲಿಸಿದ್ದಾರೆ. ರೇಷ್ಮೆ ಅಂತೂ 100% ಆಯ್ತಲ್ಲ, ಎಲ್ಲ ಕಿತ್ತಾಗ ರೇಷ್ಮೆ ಎಲ್ಲ ಕಿತ್ತಾಕ್ತಾರೆ. ಬನ್ನಿ ತೋರಿಸ್ತೀನಿ, ಈ ಲ್ಯಾಂಡ್ ಎಲ್ಲ ಕಿತ್ತಾಕ್ತಾರೆ. ರೇಷ್ಮೆ ಬೆಳೀತಾರಲ್ಲ ಎಲ್ಲ ಕಿತ್ತಾಕ್ಬಿಡ್ರಿ. ಈಗ ರೇಷ್ಮೆ ಆಯ್ತಲ್ಲ, ಅಷ್ಟು ಕಚ್ಚಡಿ ಇದು. ಅರೆ ಹೌದು, ಇದು ಯಾವ ಸ್ಮೆಲ್ ಮಾಡೋವ್ರೆ, ಇದು ದೂರದಿಂದ ಬರ್ತದೆ. ಪೈಪಲ್ಲಿ ಸ್ವಲ್ಪ ಅವೇಡಾಗಿ ಬರುತ್ತೆ. ಅಲ್ಲಿ ತಡೆದವ್ ನಿಂತ್ಕೊಂಡು ನೋಡ್ಬಿಡ್ರಿ ನೀವು, ಏನಂತೀರ. ನಮ್ಮ ಮಾವಾರದು 3 ಕರು ಸೋತೋಗಿದೆ ನೀರು ಕುಡಿದು. ಆ ಸೈಡ್ ಅಷ್ಟೊಂದು ಬರ್ತಾಯಿದೆ. ನಗರಗಳಿಂದ ತಪ್ಪಿ ಕುಡಿದು ಬಿಟ್ರೆ ಎಲ್ಲ ಮಿಕ್ಸೆಡ್ ಆಗಿ ಬಂದ್ರೆ ಕುಡಿತವೆ. ಆ ನೀರಲ್ಲಿ ಬರ್ತಾ ಇದ್ರೆ ಪವರ್ ಜಾಸ್ತಿ. ಅಂತರ್ಜಲದೊಳಗೆ ವಿಷ. ದುರಂತದ ವಿಚಾರ ಅಂದ್ರೆ ಈ ವಿಷಕಾರಿ ನೀರು ಅಂತರ್ಜಲದೊಳಗೂ ಸೇರಿದೆ. ರೈತರು ಸಾಲ ಸೋಲ ಮಾಡಿ ತೆಗೆದ ಬೋರ್ವೆಲ್ಗಳಲ್ಲಿ ಬರೀ ಆಸಿಡ್ ನೀರೇ ಬರುತ್ತಿವೆಯಂತೆ. ಇದರಿಂದ ರೈತರು ಆತಂಕಿತರಾಗಿದ್ದಾರೆ. ಕೆಲವರಂತೂ ಬೋರ್ ಮುಚ್ಚಿಯೇ ಬಿಟ್ಟಿದ್ದಾರೆ. ಸ್ಕೂಲ್ಗೆ ಹಸುಗಳು ಕುಡಿತವೆ, ಎಲ್ಲ ಬೆಳೆಗೆ ಬಿಡ್ತೀವಿ. ಒಂದೇನ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾವು ಬೋರ್ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಎಲ್ಲ ಅದರಲ್ಲಿ ಅದೇ ನೀರು ಬರುತ್ತಾ? ಅದೇ ನೀರು ಬರುತ್ತೆ, ಅದೇ ಒಂಥರ ವಾಸನೆ ಅದೇ ಬರುತ್ತೆ. ನೀರು ಮಾತ್ರಕ್ಕೆ ಮಾಮೂಲಿ ವೈಟಾಗಿ ಬರುತ್ತೆ, ಆದರೆ ಕುಡಿದ್ರೆ ಅದೇ ಕೆಮಿಕಲ್ ಅದೇ ಇದು ಬರುತ್ತೆ. ಆದ್ದರಿಂದ ಹಸುಗಳು ಕುಡಿದ್ರೆ ಭಾರಿ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಈ ಅಕ್ರಮ ದಂಧೆಯಿಂದ ವೃಷಭಾವತಿ ನದಿ ಪಾತ್ರದ ಮಂದಿಯ ಬದುಕಿಗೆ ಬೆಂಕಿ ಬಿದ್ದಿದೆ. ಬೆಂಕಿ ಹಾಕಿದವರು ಮಾತ್ರ ಕೋಟ್ಯಾಂತರ ರೂಪಾಯಿ ಸಂಪಾದಿಸಿ ಮಜಾ ಮಾಡ್ತಿದ್ದಾರೆ.
ನಮ್ಮ ಪರಿಸರಕ್ಕೆ, ನಮ್ಮ ಕೃಷಿಕರಿಗೆ ಇಷ್ಟೊಂದು ಅಪಾಯ ಒಡ್ಡುತ್ತಿರುವ ಈ ಫ್ಯಾಕ್ಟರಿಗಳಿಗೆ ಅನುಮತಿಯಾದರೂ ಹೇಗೆ ಸಿಕ್ತು? ಇವುಗಳಿಗೆ ಯಾರ ಬೆಂಬಲ ಇದೆ? ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳಿಗೆ ಇವರಿಂದ ಎಷ್ಟು ಲಂಚ ಸಿಕ್ಕಿದೆ? ಇದನ್ನೆಲ್ಲ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.